ನಮಸ್ಕಾರ ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರೇ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಆತ್ಮೀಯ ಒಂದು ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋನಲ್ಲಿ ನಾವು ಅಧ್ಯಾಯ 2 ದ್ವಿತೀಯ PUC ವರ್ಷದ ಒಂದು ಮೊದಲನೆಯಲ್ಲಿರುವಂತಹ 2 ಅಧ್ಯಾಯಗಳು, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಹೌದಾ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂತ 2 ಅಧ್ಯಾಯಗಳ ಒಂದು ಹೊಸ ಮಾದರಿಯ ಒಂದು MCQ ಪ್ರಶ್ನೆಗಳನ್ನ ನಾನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ನಿಮ್ಗೆ ಜ್ಞಾನಾತ್ಮಕವಾಗಿರುವಂತದ್ದು ಮತ್ತು ಸ್ಪರ್ಧಾತ್ಮಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡ್ಕೊಂಡಿರುವಂತದ್ದು. ಹೌದಾ, ಇದರಿಂದ ನಿಮ್ಗೆ ತುಂಬಾ ಮುಂದಿನ ದಿನದಲ್ಲಿ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಏನೇನು ಪ್ರಶ್ನೆಗಳಿದೆ ಅಂತ ಹೇಳಿ ನಾವು ಒಂದೊಂದಾಗಿ ಇಲ್ಲಿ ನೋಡ್ತಾ ಬರೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಇದೆ. ಒಂದು ಆರ್ಥಿಕತೆಯ ಕೊರತೆಯು ಸಂಪನ್ಮೂಲಗಳು ಈ ರೀತಿಯಾಗಿದೆ. ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ನಾವು ನೋಡ್ಬೇಕಾಗಿದೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಊಹೆ ಏನಾಗಿದೆ, ಇದು ಸರಿಯಾಗಿರುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಮೊದಲನೇ ಉತ್ತರ ಯಾವುದು ಅಂತಂತ ಕೇಳಿದ್ರೆ ಅದು ಸರಿಯಾದಂತ ಉತ್ತರ. ಅದು ಯಾವುದು ಅಂತಂತಂದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸ್ಪರ್ಧಾತ್ಮಕ ಬಳಕೆ. ಸರಿನಾ? ಈ ಸ್ಪರ್ಧಾತ್ಮಕ ಬಳಕೆ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುವಂಥದ್ದು, ನೆನಪಿರ್ಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಎರಡನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಹಾಗಾಗಿ ಇಲ್ಲಿ ನಾನು 4 ಒಂದು ನಿಮ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದೀನಿ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು, ಮತ್ತು ಅನುಭೋಗಿ ವರ್ತನೆ ಅನ್ನುವಂಥದ್ದು, ನಿರುದ್ಯೋಗ ಅನ್ನುವಂಥದ್ದು. ಹೌದಾ? ಅದಾದ ನಂತರ ನೆಕ್ಸ್ಟ್ 4ನೇದು ವಿದೇಶಿ ವ್ಯಾಪಾರ ಅನ್ನುವಂಥದ್ದು. ಸರಿನಾ? ಹಾಗಾದ್ರೆ ಇಲ್ಲಿ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ 3 ಆಪ್ಷನ್ಸ್ ಏನಿದೆ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಕಾನ್ಸೆಪ್ಟ್ ಇರುವಂತದ್ದು. ಅದರಲ್ಲಿ ರಾಷ್ಟ್ರೀಯ ಆದಾಯ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಮತ್ತು ವಿದೇಶಿ ವ್ಯಾಪಾರ ಆಗಿರ್ಬೋದು. ಸರಿನಾ? ಈ 3 ಆಪ್ಷನ್ಸ್ ಎದಕ್ಕಾಗತ್ತೆ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಸರಿ ಹೊಂದುತ್ತೆ. ಆದ್ರೆ ನಮ್ಮ ಒಂದು ಆಪ್ಷನ್ಸ್ ಯಾವ್ದಿದೆ, ಅನುಭೋಗಿಯ ವರ್ತನೆ ಅನ್ನುವಂಥದ್ದು ಏನಿದೆ, ಇದು ಸರಿಯಾದಂತ ಉತ್ತರ. ಹಾಗಾಗಿ ಈ ಉತ್ತರ ಯಾವುದು ಅಂದ್ರೆ ಅನುಭೋಗಿ ವರ್ತನೆ ಸಿದ್ಧಾಂತ ಅಥವಾ ಅನುಭೋಗಿ ವರ್ತನೆ ಅನ್ನುವಂಥ ಒಂದು ಹೇಳಿಕೆ ಏನಿದೆ, ಉದಾಹರಣೆ ಏನಿದೆ, ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸರಿ ಹೊಂದುವಂತ ಒಂದು ಆಪ್ಷನ್ಸ್ ಸ್ನೇಹಿತರೆ. ಸರಿನಾ? ಅದೇ ಜೊತೆಗೆ ನೋಡಿ ಸ್ನೇಹಿತರೆ, ಇಲ್ಲಿ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ. ಹೌದಾ? ಟೆಲಿಗ್ರಾಮ್ ಗ್ರೂಪ್ ಇದೆ, ಮತ್ತು ಅದರ ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 1776 ಅನ್ನುವಂಥದ್ದು. ಅದಾದ್ರ ನಂತರ ನೆಕ್ಸ್ಟ್ ನಿಮ್ಗೆ ವಾಟ್ಸಪ್ ಗ್ರೂಪ್ನೂ ಇದೆ, ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂತ ಹೇಳಿ. ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಅಲ್ಲಿ ನಮ್ಮ ಒಂದು ಕರ್ನಾಟಕದಾದ್ಯಂತ ಓದುವಂತ ಮಕ್ಕಳ ಒಂದು ಗ್ರೂಪ್ ಆಗಿರುವಂತದ್ದು, ಅದು PUC ಪ್ರಥಮ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತ ಒಂದು ಗುಂಪು ಅದು. ಸರಿನಾ? ಅದರದ್ದು ಒಂದು ಕೂಡ ನೀವು ಉಪಯೋಗನ ತೆಗೆದುಕೊಳ್ಳಬಹುದು. ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 3 ನೋಡೋಣ. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಹೌದಾ? ಅಲ್ಲಿ ಏನಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಏನನ್ನು ಉತ್ಪಾದಿಸಬೇಕು ಇದೆ, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅಂತ. ಏನನ್ನು ಉತ್ಪಾದನೆ ಮಾಡ್ಬೇಕಂತಂದ್ರೆ ಅಲ್ಲಿ ಮುಖ್ಯವಾಗಿರುವಂತಹ 2 ಮುಖ್ಯವಾದಂತಹ ಒಂದು ಪ್ರಮುಖವಾದಂತಹ ವಿಧಾನಗಳನ್ನ ನೀವು ನೋಡಿರ್ತೀರಿ. ಒಂದು ಏನಂದ್ರೆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ನೆಸೆಸಿಟಿ ಗೂಡ್ಸ್, ಅದು ಗನ್ ಅಂತ ಆಗಿರ್ಬೋದು, ಮತ್ತು ಇನ್ನೊಂದು ಅಂತಂದ್ರೆ ರೈಸ್. ಹೌದಾ? ಈ 2 ಅವಶ್ಯಕತೆ ಇರುತ್ತೆ. ಯಾವ್ದನ್ನ ನಾವು ಮೊದಲನೇ ಬಾರಿಗೆ ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಹಾಗಾಗಿ ಏನನ್ನು ಉತ್ಪಾದನೆ ಮಾಡ್ಬೇಕು ಅನ್ನುವಂಥದ್ದು ಇದು ಪ್ರಶ್ನೆ, ಇದನ್ನು ಬರುತ್ತೆ. ಅದಾದ ನಂತರ ಹೇಗೆ ಅಂತ ಅನ್ನುವಂಥದ್ದು. ಹೌದಾ? ಯಾವ ಒಂದು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ತಾ ಇದೀವಿ ಅಂದ್ರೆ ಶ್ರಮ ಸಾಂದ್ರವನ್ನ, ತಂತ್ರಜ್ಞಾನವನ್ನ ಅಳವಡಿಕೆ ಮಾಡ್ಕೋಬೇಕಾ ಅಥವಾ ಬಂಡವಾಳ ಸಾಂದ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕಾ ಅನ್ನುವಂತ ಒಂದು ಪ್ರಶ್ನೆ. ಹಾಗಾಗಿ ಈ 2 ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ. ಹೌದಾ? ಅದನ್ನು ಸರಿಯಾಗಿದೆ. ಅದಾದ ನಂತರ ನೆಕ್ಸ್ಟ್ ಯಾರಿಗಾಗಿ ಉತ್ಪಾದಿಸಬೇಕು ಅಂತ. ಸಮಾಜದಲ್ಲಿ ಅಥವಾ ದೇಶದಲ್ಲಿ 2 ವರ್ಗಗಳು ಉಂಟು. ಹೌದಾ? ಅಲ್ಲಿ ನಿಮ್ಗೆ ಗೊತ್ತಾಗಿದೆ, ಅದು ಬಡವ ಮತ್ತು ಬಡವ ಅಲ್ಲದವರು ಅಂತ. ಹೌದಾ? ಇವರಿಬ್ಬರ ಮಧ್ಯದಲ್ಲಿ ಆಸೆ ಆಕಾಂಕ್ಷೆಗಳು, ಅವರ ಒಂದು ಡಿಮ್ಯಾಂಡ್ಸ್ ಏನಿದೆ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಎಕನಾಮಿ ಏನ್ ಮಾಡ್ಬೇಕಾಗತ್ತೆ, ಇಬ್ರಿಗೂ ಕೂಡ ಸರಿ ಹೊಂದುವಂತ ನಿಟ್ಟಿನಲ್ಲಿ ಒಂದು ಉತ್ತರಿಸಬೇಕಾಗತ್ತೆ. ಸರಿಯಾದಂತ ರೀತಿಯಲ್ಲಿ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಸಮಸ್ಯೆಗೆ ಬಗೆಹರಿಸಬೇಕಾಗತ್ತೆ. ಹಾಗಾಗಿ 3 ಆಪ್ಷನ್ಸ್ ಸರಿಯಾಗಿದೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಅಲ್ಟಿಮೇಟ್ ನಮ್ಮ ಉತ್ತರ ಯಾವುದು ಆಗುತ್ತೆ ಅಂತಂದ್ರೆ ಇದು ನೆನಪಿರ್ಲಿ ನಿಮಗೆ. ಅದು ಯಾವುದು ಅಂತಂದ್ರೆ ಮೇಲಿನ ಎಲ್ಲವೂ ಹೌದು, ಇದು ಸರಿಯಾಗಿದೆ. ಹೌದಾ? ಎಸ್.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತು ಎರಡು ವಿಶಾಲ ವಿಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಅದು ನಾನು ಡೈರೆಕ್ಟ್ ಉತ್ತರ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಈ ಎರಡು ಹೇಳಿಕೆಗಳು ಏನಾಗಿದೆ ಅಂದ್ರೆ ಸರಿಯಾಗಿದೆ, ನೆನಪಿರ್ಲಿ ನಿಮ್ಗೆ, ಹೌದಾ? ಸೊ ಅದಕ್ಕೋಸ್ಕರ ಇಲ್ಲಿ ಮೊದಲನೇ ಆಪ್ಷನ್ಸ್ ಸರಿ ಇದೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 5. ಸೊ ಇಲ್ಲಿ ಏನಿದೆ ಅಂತಂದ್ರೆ ತುಷ್ಟಿಗುಣ ಅಂತಿದೆ, ನೆನ್ಪಿಟ್ಕೊಳ್ಳಿ. ತುಷ್ಟಿಗುಣ ಏನಾಗಿದೆ ಅಂದ್ರೆ ವ್ಯಕ್ತಿನಿಷ್ಠ. ಯಾಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಅಂದ್ರೆ ಸಮಯದಿಂದ ಸಮಯಕ್ಕೆ, ಸ್ಥಳದಿಂದ ಸ್ಥಳಕ್ಕೆ ಇಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಇದು ವ್ಯಕ್ತಿನಿಷ್ಠ ಹೌದು, ವಸ್ತುನಿಷ್ಠ ಆಗುವುದಿಲ್ಲ. ಹಾಗಾಗಿ ವ್ಯಕ್ತಿನಿಷ್ಠ ಸರಿಯಾಗುತ್ತೆ ಸ್ನೇಹಿತರೆ, ಇದು ನಿಮ್ಗೆ ನೆನಪಿರ್ಬೇಕು. ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, TU ಸ್ಥಿರವಾಗಿದ್ದಾಗ MU ಏನಾಗುತ್ತೆ ಅಂತ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಗರಿಷ್ಠವಾಗಿರುತ್ತೆ ಅಂತಾರ, ಕೆಲವೊಬ್ರು ಋಣಾತ್ಮಕ ಮತ್ತು ಧನಾತ್ಮಕ. ಇಲ್ಲಿ ಸ್ವಲ್ಪ ಜನ ಏನ್ ಮಾಡ್ಬೋದು, ಆಪ್ಷನ್ಸ್ ಹಾಕ್ಬೋದು, ಆದ್ರೆ ಹಾಗಾಗುವುದಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಪ್ಷನ್ಸ್ ಲಾಸ್ಟ್ ಒನ್ ಕೊಟ್ಟಿದ್ದೀನಲ್ಲ ಅದು ಆಗುತ್ತೆ ಸ್ನೇಹಿತರೆ, ಶೂನ್ಯವಾಗಿರುತ್ತೆ. ಅಂದ್ರೆ ಸೊ TU ಕಾನ್ಸ್ಟೆಂಟ್ ಇದ್ದಾಗ MU ಏನಾಗುತ್ತೆ, 0ಕ್ಕೆ ಬಂದು ನಿಂತಿರುತ್ತೆ. ಹಾಗಾಗಿ ಅದು ಶೂನ್ಯ ಸರಿಯಾದಂತ ಉತ್ತರ, ಇದು ನಿಮ್ಗೆ ನೆನಪಿರ್ಬೇಕು. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7. ಹೌದಾ, ಸ್ಥಾನ ಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ಹೀಗೆಂದು ವ್ಯಕ್ತಪಡಿಸಬಹುದು. ಅಂದ್ರೆ ಸ್ಥಾನ ಕೇಳಿದಾನೆ, ಇಲ್ಲಿ ಸಂಖ್ಯೆ ಕೇಳಿದ್ರೆ ಸೊ ಅಲ್ಲಿ ಏನಾಗ್ತಾ ಇತ್ತು, ಕಾರ್ಡಿನಲ್ ಯುಟಿಲಿಟಿ ಅಂತ ಕೇಳಿದಾಗ ಸಂಖ್ಯೆಗಳಲ್ಲಂತೆ ಹಾಕ್ಬೋದಿತ್ತು. ಆಮೇಲೆ B ಆಪ್ಷನ್ಸು ರಾಂಗ್ ಆಗುತ್ತೆ, ಮತ್ತೆ D ಆಪ್ಷನ್ಸು ರಾಂಗ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಶ್ರೇಣಿ ಅಂತಿದೆಯಲ್ಲ ಅದು ಸರಿಯಾಗುತ್ತೆ ಸ್ನೇಹಿತರೆ. ಶ್ರೇಣಿ ಅನ್ನುವಂಥದ್ದು ಏನಿದೆ ನೋಡಿ, ಸೊ ಇದು ಅಂದ್ರೆ ಪ್ರಥಮ ಶ್ರೇಣಿ, ದ್ವಿತೀಯ ಶ್ರೇಣಿ, ತೃತೀಯ ಶ್ರೇಣಿ ಅನ್ನುವಂಥದ್ದು ರ್ಯಾಂಕ್ಸ್ ಅಂತ ಏನು ಕರಿತಾ ಇದೀವಿ, ಇದು ಇದಕ್ಕೆ ಸರಿಯಾಗುತ್ತೆ ಸ್ಥಾನ, ಹೌದಾ? ಓಕೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಔದಾಸೀನಿ ವಕ್ರರೇಖೆ ಆಕಾರ ಯಾವ್ದಾಗಿರುತ್ತೆ ಅಂದ್ರೆ ಎಡದಿಂದ ಬಲಕ್ಕೆ ಇಳಿಮುಖ ಆಗತ್ತೆ ಅಂತ, ಹೌದಾ? ಸೊ ಎಡದಿಂದ ಬಲಕ್ಕೆ ಇಳಿಮುಖ, ಸೊ ಅದು ಇಳಿಜಾರ ಆಗಿರುವುದರಿಂದಾಗಿ ಹಾಗಾಗಿ ಮೂಲಕ್ಕೆ ಸೊ ಅಲ್ಲಿ P ನ ಮಧ್ಯೆ ಸರಿ ಹೊಂದುತ್ತೆ, ನಿಮ್ನ ಮಧ್ಯೆ ಆಗಿರೋಲು ಸಾಧ್ಯವಿಲ್ಲ. ಹಾಗಾಗಿ ಈ ಆಪ್ಷನ್ಸ್ ಸರಿ ಹೊಂದುತ್ತೆ ಸ್ನೇಹಿತರೆ, ನೆನಪಿರ್ಲಿ. ಮೂಲಕ್ಕೆ P ನ ಮಧ್ಯೆ ಕಾನ್ವೆಕ್ಸ್ ಟು ದಿ ಒರಿಜಿನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಅನುಭೋಗಿಯ ಲಭ್ಯವಿರುವ ಸಂಯೋಜನೆಗಳ ಇವುಗಳನ್ನ ಅವಲಂಬಿಸಿದೆ. ಹಾಗಾಗಿ ಇಲ್ಲಿ B ಆಪ್ಷನ್ಸ್ ಸರಿ ಹೊಂದುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. B ಆಪ್ಷನ್ಸ್ ಏನಿದೆ, ಪ್ರೈಸ್ ಮತ್ತು ಇನ್ಕಮ್ ಅಂತ, ಹೌದಾ? ಬೆಲೆ ಮತ್ತು ಆದಾಯ ಮೇಲೆ ನಿಂತ್ಕೊಂಡಿದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಬೆಲೆ ಮತ್ತು ಆದಾಯ ಅಂತ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಬಜೆಟ್ ರೇಖೆ ಸಮೀಕರಣ ಇಲ್ಲಿ C ಸರಿ ಹೊಂದುತ್ತೆ. C ಯಾಕೆ ಸರಿ ಹೊಂದುತ್ತೆ ಅಂತಂದ್ರೆ ಸ್ನೇಹಿತರೆ, ಇಲ್ಲಿ P1 ಅಂತಂದ್ರೆ X ವಸ್ತುವಿನ ಬೆಲೆ, ಮತ್ತ X1 ಅಂತಂದ್ರೆ X ವಸ್ತುವಿನ ಪ್ರಮಾಣ. ಅದೇ ರೀತಿ P2 ಅಂದ್ರೆ ಎರಡನೇ ವಸ್ತುವಿನ ಬೆಲೆ ಮತ್ತು ಎರಡನೇ ವಸ್ತುವಿನ ಪ್ರಮಾಣ. ಇವೆರಡೂ ಏನಾಗುತ್ತೆ ಅಂತಂದ್ರೆ M ಗೆ ಸಮಾಗಮ ಆಗಿರುತ್ತೆ. M ಅಂತಂದ್ರೆ ಯಾವುದು, ಸೊ ನಮ್ಮ ಆದಾಯ, ನೆನಪಿರಲಿ ನಿಮ್ಗೆ, ಆದಾಯಕ್ಕೆ ಸಮವಾಗಿರುವಂತಹ ಒಂದು ಇಕ್ವೇಶನ್ ಇದು, ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ 11ನೇ ಪ್ರಶ್ನೆ ನೋಡಿ, ಅನುಭೋಗಿ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ. ಅದು ಎಲ್ಲಿ ನಡೆಯುತ್ತೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಅದು ಸಾಮಾನ್ಯ ಸರಕುಗಳಲ್ಲಿ ನಡೆಯುತ್ತೆ. ನಮ್ಮ ಆದಾಯ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ, ಅವಾಗ ಸೊ ಸ್ವಲ್ಪ ಹೊಸ ಹೊಸ ವಸ್ತುಗಳು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅನುಭೋಗಿಸುವ ಸರಕುಗಳನ್ನು ನಾವು ತರ್ತೀವಿ. ಹಾಗಾಗಿ ಸಾಮಾನ್ಯ ಸರಕುಗಳಲ್ಲಿ ಇದು ಸರಿಯಾಗಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 12. ಸಂಪನ್ಮೂಲಗಳ ಕೊರತೆಯು ಡ್ಯಾಡ್ಯಾಶ್ ಸಮಸ್ಯೆಯನ್ನು ಹುಟ್ಟಾಕುತ್ತದೆ. ಇಲ್ಲಿ ಬಹಳ ಜನ ಆಯ್ಕೆ ಅಂತ ಉತ್ತರ ಹಾಕ್ಬೇಕು, ಬಟ್ ಬಹಳ ಜನ ಏನ್ ಮಾಡ್ತಾರೆ ಹಕ್ಕು ಮತ್ತು ಬಯಕೆ ಅಂತ ಕನ್ಫ್ಯೂಸ್ ಮಾಡ್ಕೋಬಹುದು. ಹಾಗಾಗಿ ಸೊ ಇಲ್ಲಿ ಆಯ್ಕೆ ಸಮಸ್ಯೆಯನ್ನು ಹುಟ್ಟಾಕುತ್ತೆ ಅಂತ. ನೆಕ್ಸ್ಟ್ ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನು ಡ್ಯಾಡ್ಯಾಶ್ ತೆಗೆದುಕೊಳ್ಳುತ್ತದೆ. ಮಾರುಕಟ್ಟೆ ಆರ್ಥಿಕತೆ ತೆಗೆದುಕೊಳ್ಳುತ್ತದ, ಬೇಡಿಕೆ ಮತ್ತು ಪೂರೈಕೆ ತೆಗೆದುಕೊಳ್ಳುತ್ತದ, ಅಥವಾ ಖಾಸಗಿ ರಂಗ ಅಥವಾ ಖಾಸಗಿ ಪ್ರಾಧಿಕಾರ ತಗೊಳ್ತದ? ಇಲ್ಲ, ಯಾವುದೂ ಅಲ್ಲ. ಸೊ ಕೊನೆಗೆ ನಿಮ್ಗೆ ಗೊತ್ತಿದೆ ಇಲ್ಲಿ ಏನಾಗುತ್ತೆ, ಕೇಂದ್ರೀಯ ಯೋಜಿತ ಅಂತಂದ್ರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಸೊ ಸೆಂಟ್ರಲ್ ಪ್ಲಾನ್ಡ್ ಎಕಾನಮಿ, ಹೌದಾ? ಇಲ್ಲಿ ಏನಂತಂದ್ರೆ ಕೇಂದ್ರ ಸರ್ಕಾರನೇ ತೆಗೆದುಕೊಳ್ಳುತ್ತೆ. ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರ ಕೊಟ್ಟಿದೆ, ಹಾಗಾಗಿ ಸರ್ಕಾರ ಉತ್ತರ ಸರಿಯಾಗಿರುತ್ತೆ, ಇದು ನೆನಪಿರ್ಲಿ. ಅದಾದ ನಂತರ ಪ್ರಶ್ನೆ ಸಂಖ್ಯೆ 4 ನೋಡಿ ಸ್ನೇಹಿತರೆ, ಸೊ ಡ್ಯಾಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಸೊ ಉತ್ಪನ್ನಗಳನ್ನು ವಾಸ್ತವವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಹಾಗಾದ್ರೆ ಇಲ್ಲಿ ಸರ್ಕಾರ ಅಂತ ಕೊಟ್ಟಿದೆ, ಮಾರುಕಟ್ಟೆ ಆರ್ಥಿಕತೆ ಅಂತ ಕೊಟ್ಟಿದೆ, ಸಾರ್ವಜನಿಕ ರಂಗ ಅಂತ ಕೊಟ್ಟಿದೆ, ಸಾಮಾಜಿಕ ವ್ಯವಸ್ಥೆ ಅಂತ ಕೊಟ್ಟಿದೆ. ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಉತ್ತರ ಯಾವುದು ಆಗ್ಬೇಕು, ನೆನಪಾಯ್ತಾ? ಸೊ ಎಸ್, ಖಂಡಿತ ನಿಮ್ಮ ಊಹೆ ಕರೆಕ್ಟ್ ಆಗಿದೆ, ಮಾರುಕಟ್ಟೆ ಆರ್ಥಿಕತೆ, B ಆಪ್ಷನ್ಸ್ ರೈಟ್.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸೊ 15ನೇ ಪ್ರಶ್ನೆ ಸಂಖ್ಯೆ 15 ಏನಿದೆ ನೋಡಿ. ಸೊ ವಾಸ್ತವಿಕವಾಗಿ ಎಲ್ಲಾ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ. ಹಾಗಾದ್ರೆ ಸೊ ಸಮಾಜವಾದಿ ಆರ್ಥಿಕತೆ ಇದೆನಾ? ಇಲ್ಲ. ಮಾರುಕಟ್ಟೆ ಆರ್ಥಿಕತೆ ಇದೆನಾ? ಇಲ್ಲ. ಹೌದಾ? ಸೊ ಮಿಶ್ರ ಆರ್ಥಿಕತೆನ ವೇಟ್ ಮಾಡಿ. ಸೊ ಮೇಲಿನ ಯಾವುದು ಅಲ್ಲ, ಇದನ್ನು ಆಗುದಿಲ್ಲ. ಹಾಗಾದ್ರೆ ಸೊ ಇಲ್ಲಿ ಸಿ ಆಪ್ಷನ್ಸ್ ಸರಿಯಾದಂತ ಉತ್ತರ. ಹಾಗಾಗಿ ನಿಮ್ಮ ಆಯ್ಕೆ ಏನಾಗಬೇಕು ಅಂದ್ರೆ ಮಿಶ್ರ ಆರ್ಥಿಕತೆಗಳು ಸರಿಯಾದಂತ ಉತ್ತರ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಪ್ರಶ್ನೆ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇದು 1 ಮತ್ತು 2ನೇ ಚಾಪ್ಟರ್ ನ ಇಟ್ಟುಕೊಂಡು ನಾನೇ ಹೊಸದಾದಂತ ರೂಪದಲ್ಲಿ ಬದಲಾವಣೆ ಮಾಡಿರುವಂತಹ ಪ್ರಶ್ನೆಗಳು. ಸ್ವಲ್ಪ ಬದಲಾವಣೆ ಇರ್ಲಿ, ಮಕ್ಕಳು ಕೂಡ ಕಲೀಲಿ ಅನ್ನುವಂತ ಉದ್ದೇಶ ನಂದು. ಹೌದಾ? ನಂದೊಂದು ಹೊಸದಾದಂತ ಪ್ರಯತ್ನ. ಈ ಪ್ರಯತ್ನಕ್ಕೆ ದಯವಿಟ್ಟು ನಿಮ್ಮ ಸಹಕಾರ ಬೇಕು. ಸೊ ನಿಮ್ಮ ಸಹಕಾರ ನನಗೆ ಏನಂತಂದ್ರೆ ವಾಚ್ ಮಾಡುವುದರ ಮುಖಾಂತರ, ಮತ್ತೆ ಸೊ ನಿಮ್ಮ ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಇದು ತಲುಪಿಸುವುದ್ರ ಮುಖಾಂತರ, ಸೊ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನಿಮ್ಮ ಹೆಲ್ಪ್ ಅನ್ನ ನನಗೆ ಬೆಂಬಲಿಸಬೇಕು, ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, 16ನೇ ಪ್ರಶ್ನೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯಕ್ಕೆ ತೃಪ್ತಿ ಆಗುವುದಿಲ್ಲ. ಅನುಭವಿಸುವ ಪ್ರಕ್ರಿಯೆ ಸಂತೋಷ ಮತ್ತು ಆನಂದ. ಸೊ ಇಲ್ಲಿ ಇದೆ ನೋಡಿ, ಡಿ ಆಪ್ಷನ್ಸ್ ಸರಿ ಹೊಂದುತ್ತೆ. ಹಾಗಾಗಿ ಡಿ ಆಪ್ಷನ್ಸ್ ತುಷ್ಟಿಗುಣ. ಹೌದಾ? ಬಯಕೆಗಳನ್ನ ತೃಪ್ತಿಪಡಿಸುವ ಒಂದು ಸರಕಿನ ಸಾಮರ್ಥ್ಯಕ್ಕೆ ತುಷ್ಟಿಗುಣ ಅಂತೇಳಿ ನಾವು ಕರಿತೀವಿ. ಸೊ ಇದು 1 ಅಂಕದಲ್ಲೂ ಬರ್ಬೋದು, ಸೊ ಫಿಲ್ ಇನ್ ದಿ ಬ್ಲಾಂಕ್ಸ್ ಅಲ್ಲಾದ್ರೂ ಬರ್ಬೋದು, ಅಥವಾ ಚೂಸ್ ದಿ ಕರೆಕ್ಟ್ ಆನ್ಸರ್ ಅಲ್ಲಿ ಬರ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿಫೈ ಮಾಡಿದ್ದೇನೆ. ಓಕೆ, ನೆಕ್ಸ್ಟ್ ನೋಡಿ, 2 ಉದಾಸೀನ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ನಾನೇ ಹೇಳ್ಬಿಟ್ಟೆ ಸ್ನೇಹಿತರೆ. ಓಕೆ, ದಯವಿಟ್ಟು ಕ್ಷಮೆ ಇರಲಿ. ಓಕೆ, ಆನ್ಸರ್ ಹೇಳ್ಬೇಕಾಗಿತ್ತಲ್ಲ. ಸೊ ಸ್ಪಂದಿಸುವುದಿಲ್ಲ ಅಥವಾ ಸ್ಪಂದಿಸುತ್ತದೆ, ಕೂಡುತ್ತದೆ ಮತ್ತು ಸಂಧಿಸುತ್ತದೆ. ಇವು 3 ಆಪ್ಷನ್ಸ್ ಏನಾಗುತ್ತೆ ಸ್ನೇಹಿತರೆ, ಸೊ ಒಂದೇ ತರ ಆಗಿದೆ. ಹಾಗಾಗಿ ಅದು ಉತ್ತರ ಆಗುವುದಿಲ್ಲ. ಸೊ ಸಿ ಆಪ್ಷನ್ಸ್ ಸರಿಯಾಗಿದೆ. ಹೌದಾ? ಯಾವುದು ಛೇದಿಸುವುದಿಲ್ಲ ಅನ್ನುವಂಥದ್ದು ಸರಿಯಾದಂತ ಉತ್ತರ. ಓಕೆ, ಪ್ರಶ್ನೆ ಸಂಖ್ಯೆ ನೆಕ್ಸ್ಟ್ ನೋಡಿ 18. ಹೌದಾ? 18ನೇ ಪ್ರಶ್ನೆ ಏನಿದೆ ನೋಡಿ, ಅನುಭೋಗಿ ಆದಾಯ ಹೆಚ್ಚಾದಂತೆ ಕೆಳದರ್ಜೆ ಸರಕುಗಳ ಬೇಡಿಕೆ ರೇಖೆಯು ಡ್ಯಾಶ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇದು ಬಲಗಡೆಗನ ಏನು ಎಡಗಡೆಗನ? ಬಲಗಡೆ ಮತ್ತು ಎಡಗಡೆ ಮತ್ತು ಸಮಾನ ದಿಕ್ಕು. ಹೌದಾ? ಸೊ ಇಲ್ಲಿ ನೋಡಿ, ಸಾಮಾನ್ಯವಾಗಿ ಏನಂತಂದ್ರೆ ಸಾಮಾನ್ಯ ಸರಕುಗಳಲ್ಲಿ ಬಲಗಡೆಗೆ ವಾಲ್ತಾ ಇತ್ತು, ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಕೆಳಗಿರುವಂಥದ್ದು ಕೆಳದರ್ಜೆ. ಹಾಗಾಗಿ ನಿಮ್ಮ ಉತ್ತರ ಏನಾಗ್ಬೇಕು, ಡಿ ಆಪ್ಷನ್ಸ್ ಸರಿಯಾಗತ್ತೆ. ಸೊ ಅದು ಎಡಗಡೆಗೆ ನೆನಪಿರ್ಲಿ ನಿಮಗೆ. ಓಕೆ, ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 19. ಹೌದಾ? ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಏನಾಗುತ್ತೆ ಅಂದ್ರೆ ಚಲಿಸುತ್ತದೆ. ಅದು ನೇರನ, ಬದಲಾಗದೆ ಅದೇ ದಿಕ್ಕಿನಲ್ಲ, ಅಥವಾ ವಿರುದ್ಧ, ಸಮಾನ ದಿಕ್ಕ. ಹಾಗಾದ್ರೆ ನಿಮ್ಮ ಆಪ್ಷನ್ಸ್ ಯಾವುದು ಸರಿ ಹೊಂದುತ್ತೆ? ಸಿ ಯಾವ್ದಿದೆ ಸ್ನೇಹಿತರೆ? ಎಸ್, ವಿರುದ್ಧ ದಿಕ್ಕಿನಲ್ಲಿ. ಹೌದಾ? ಸೊ ಒಂದು ಬೇಡಿಕೆಯನ್ನ ನಿರ್ಧರಿಸಬೇಕಾಗಬೇಕು ಅಂತಂದ್ರೆ ಆ ವಸ್ತುವಿನ ಪ್ರಮಾಣ ಮತ್ತು ಅದು ಬೆಲೆ ಮೇಲೆ ನಿಂತ್ಕೊಂಡಿದೆ. ಹೌದಾ? ಸೊ ಬೆಲೆ ಹೆಚ್ಚಾದ್ರೆ ಸೊ ಅಲ್ಲಿ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದಕ್ಕೆ ಎರಡೂ ಕೂಡ ತದ್ವಿರುದ್ಧವಾಗಿ ನಡೀತೆ. ಅದಕ್ಕೆ ವಿರುದ್ಧ ಅನ್ನುವಂಥದ್ದು ಸರಿಯಾಗತ್ತೆ ಸ್ನೇಹಿತರೆ. ಎಸ್. ಸೊ ನೆಕ್ಸ್ಟ್ ನೋಡಿ, 2 ಲಾಸ್ಟ್ ಪ್ರಶ್ನೆ ಸ್ನೇಹಿತರೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಹೀಗೆ ಎನ್ನುತ್ತೇವೆ: ಕಂಬ ಸಾಲು ಸಂಕಲನ, ಅಡ್ಡ ಸಾಲು ವ್ಯವಕಲನ, ಅಡ್ಡ ಸಾಲು ಸಂಕಲನ ಮತ್ತು ಕಂಬ ಸಾಲ ಮತ್ತು ಅಡ್ಡ ಸಾಲುಗಳ ಸಂಕಲನ. ನೋಡಿ ಸ್ನೇಹಿತರೆ, ಹಾಗಾಗಿ ಇಲ್ಲಿ ನೋಡಿ D1 D2 = DM ಅಂತ ಹೇಳ್ತೀವಿ. ಹೌದಾ? ಸೊ ಅಂದ್ರೆ ಏನು, ಕನ್ಸ್ಯೂಮರ್ 1 ಕನ್ಸ್ಯೂಮರ್ 2 ಇವರಿಬ್ರು ಇದ್ದಾರೆ. ಇವರಿಬ್ರು ಸೇರುವುದರ ಮುಖಾಂತರ ನಮ್ಮಲ್ಲಿ ಮಾರ್ಕೆಟ್ ಡಿಮ್ಯಾಂಡ್ ಅನ್ನ ರಚನೆ ಆಗ್ಬಹುದು ಅಂತ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಆಪ್ಷನ್ಸ್ ಯಾವುದು ಅಂದ್ರೆ ಸಿ ಹೊಂದುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಸಿ ಯಾವ್ದಿದೆ, ಅಡ್ಡ ಸಾಲು ಸಂಕಲನ ಅನ್ನುವಂಥದ್ದು ಏನಿದೆ ನೋಡಿ ಈ ಪ್ರಶ್ನೆಗೆ. ಸೊ ಇದು ಉತ್ತರ ಆಗತ್ತೆ. ಸೊ D1 D2 = DM ಅಂತ. ಸೊ 2 ಅಡ್ಡ ಸಾಲು ಸಂಕಲನ ಕೂಡುವುದರ ಮುಖಾಂತರ ನಮಗೆ ಸೊ ಏನು ಆಗ್ತಾ ಇದೆ ಅಂದ್ರೆ 2 ವೈಯಕ್ತಿಕ ಬೇಡಿಕೆ ರೇಖೆಗಳ ಒಗ್ಗೂಡಿಸುವ ವಿಧಾನವನ್ನ ಸೊ ಅಲ್ಲಿ ಏನಂತ ಇದೀವಿ, ಅಡ್ಡ ಸಾಲು ಸಂಕಲನ. ಇಂಗ್ಲಿಷ್ ನಲ್ಲಿ ಸಬ್ಮಿಷನ್ ಏನಂತಂದ್ರೆ ಹಾರಿಜಾಂಟಲ್ ಸಬ್ಮಿಷನ್ಸ್ ಅಂತ ಕರಿತಾ ಇದೀವಿ. ಹೌದಾ? ಹಾಗಾಗಿ ಇದು ಸರಿಯಾಗುತ್ತೆ. ಹೌದಾ? ಎಸ್. ನೋಡಿ ಸ್ನೇಹಿತರೆ, ಸೊ ಇಷ್ಟು ನಾನು ಇವತ್ತಿನ ಒಂದು ವಿಡಿಯೋನಲ್ಲಿ ನಿಮ್ಗೆ ಕೊಡ್ಬೇಕಂತ ಅನ್ಕೊಂಡಿದ್ದೆ ಸ್ನೇಹಿತರೆ. ಸೊ ನನ್ನ ಒಂದು ವರ್ಕ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ವರ್ಕ್ ಇಷ್ಟ ಆದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅಂತಿದೆ. ಸೊ ದಯವಿಟ್ಟು ವಾಚ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಸ್ನೇಹಿತರೆ.